ಇವತ್ತಿನ ವಿಡಿಯೋದಾಗ ಚರ್ಚೆ ಮಾಡನ್ರಿ ಹಿರಿಮೆದಾದಿ ತೈಲ ಬಗ್ಗೆ. ಇದಕ್ಕ ಹಿರಿಮೆದಾದಿ ತೈಲಂ ಅಂತಾನು ಕರೀತಾರ, ಹಿರಿಮೆದಾದಿ ಆಯಿಲ್ ಅಂತಾನು ಕರೀತಾರ. ಕನ್ನಡದಾಗ ನಾವು ಹಿರಿಮೆದಾದಿ ಎಣ್ಣೆ ಅಂತಾನು ಕರಿಬಹುದು. ಹಿರಿಮೆದಾದಿ ತೈಲ ಅಂದ್ರೆ ಏನು, ಇದ್ರೊಳಗಡೆ ಪ್ರಮುಖ ಘಟಕ ದ್ರವ್ಯ ಏನೇನ್ ಇರ್ತೈತಿ, ಯಾವ ಸಮಸ್ಯೆಯನ್ನು ಗುಣಪಡಿಸ್ಲಿಕ್ಕೆ ನಿಮ್ ಡಾಕ್ಟರ್ ನಿಮ್ಗೆ ಇದನ್ನ ಬರ್ದ್ ಕೊಡ್ತಾರೆ, ಯಾವ ಪ್ರಮಾಣದಾಗ ನೀವು ಇದ್ರ ಉಪಯೋಗ ಮಾಡಬಹುದು, ಹೆಂಗ್ ಇದ್ರ ಉಪಯೋಗ ಮಾಡಬಹುದು, ಎಷ್ಟು ದಿನದ ಮಟ್ಟ ಇದ್ರ ಉಪಯೋಗ ಮಾಡಬಹುದು, ಇದನ್ನ ತಗೊಂಡಾದ್ಮೇಲೆ ನಿಮ್ಗೆ ಏನೇನ್ ಸೈಡ್ ಎಫೆಕ್ಟ್ ಆಗ್ಬಹುದು, ಇದ್ರದ್ದು ಮೂಲ್ಯ ಎಷ್ಟು, ಎಲ್ಲಿಂದ ನೀವು ಇದನ್ನ ಖರೀದಿ ಮಾಡಬಹುದು, ಕಂಪ್ಲೀಟ್ ಮಾಹಿತಿ ನಾನು ನಿಮ್ಗೆ ವಿಡಿಯೋದ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಟಾರ್ಟಿಂಗ್ ಲಿಂದ ಎಂಡ್ ತನ ಮಿಸ್ ಮಾಡದೆ ನೋಡಿ. ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ರೆ ಯೂಟ್ಯೂಬ್ ಚಾನಲ್ ವೆಂಕಟೇಶ್ ಎಚ್ ಪೂಜಾರ್, ಮತ್ತೆ ನಾನು ಡಾಕ್ಟರ್ ವೆಂಕಟೇಶ್ ಎಚ್ ಪೂಜಾರ್. ಬನ್ನಿ ಇವತ್ತಿನ ಚರ್ಚೆಯನ್ನು ಶುರು ಮಾಡೋಣ. ಹಿರಿಮೆದಾದಿ ತೈಲ ನೋಡ್ರಿ, ಇದು ಒಂದು ಕ್ಲಾಸಿಕಲ್ ಆಯುರ್ವೇದಿಕ್ ಮೆಡಿಸಿನ್. ಕ್ಲಾಸಿಕಲ್ ಆಯುರ್ವೇದಿಕ್ ಮೆಡಿಸಿನ್ ಅಂದ್ರ ಯಾವ ಮೆಡಿಸಿನ್ಸ್ ಬಗ್ಗೆ ನಮ್ಮ ಆಯುರ್ವೇದಿಕ್ ಸಂಹಿತಾದಾಗ, ಟೆಕ್ಸ್ಟ್ ಬುಕ್ಸ್ ನಾಗ, ಗ್ರಂಥದಾಗ ಉಲ್ಲೇಖ ಸಿಗ್ತೈತಿ. ಯಾವ ರೀತಿ ಈ ಮೆಡಿಸಿನ್ ತಯಾರ ಮಾಡಬೇಕು, ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಬೇಕು, ಯಾವ ರೋಗಿ ಕೊಡಬೇಕು, ಯಾರಿಗೆ ಕೊಡಬಾರ್ದು, ಕಂಪ್ಲೀಟ್ ಮಾಹಿತಿ ನಮ್ಮ ಆಚಾರ್ಯದವರು ಮೊದ್ಲಿಂದ ಬರ್ದಿಟ್ಟಿರ್ತಾರೆ. ಅದರ ಸಂಬಂಧ ಇದಕ್ಕೆ ಕ್ಲಾಸಿಕಲ್ ಆಯುರ್ವೇದಿಕ್ ಮೆಡಿಸಿನ್ ಅಂತ ಕರೀಲಾಗ್ತೈತಿ. ಮತ್ತೆ ಹಿರಿಮೆದಾದಿ ತೈಲ ಏನೈತ್ ನೋಡ್ರಿ, ನಿಮ್ ಬಾಯಿ ಒಳಗ ಏನೇನು ರೋಗ ಇರ್ತೈತಿ ನೋಡ್ರಿ, ಅದನ್ನೆಲ್ಲ ಗುಣಪಡಿಸ್ಲಿಕ್ಕೆ, ನಿಮ್ ಗಂಟಲ್ದಾಗ ಏನೇನ್ ಸಮಸ್ಯೆ ಆಗ್ತೈತಿ ಅದನ್ನ ಗುಣಪಡಿಸ್ಲಿಕ್ಕೆ, ಮತ್ ನಿಮ್ ಬಾಯಿ ಸ್ವಚ್ಛ ಮಾಡ್ಲಿಕ್ಕೆ ಕೆಲಸ ಮಾಡ್ತೈತ್ರಿ. ಈಗ ಇದರದ್ದು ಘಟಕ ದ್ರವ್ಯ ಕೀ ಇಂಗ್ರೀಡಿಯೆಂಟ್ಸ್ ಬಗ್ಗೆ ಮಾತಾಡ್ಬೇಕಂದ್ರ ನೋಡ್ರಿ, ಪ್ರತಿ 12 ಗ್ರಾಮ್ ಫೈನ್ ಪೌಡರ್ ಇದನ್ನ ಏನು ಇದ್ರಲ್ಲಿ ಉಪಯೋಗ ತಯಾರು ಮಾಡಿರ್ತಾರೆ, ಇದನ್ನ ಪ್ರತಿ 12 ಗ್ರಾಮ್ ಫೈನ್ ಪೌಡರ್ ಒಳಗ ಎಷ್ಟಿ, ತ್ರಿಜಾತ, ತಾಮಲ, ಮಂಜಿಷ್ಟ, ಗಾಯತ್ರಿ, ಲೋಧ್ರ, ಕಟ್ಫಳ, ಕ್ಷೀರಿ ವೃಕ್ಷ ತ್ವಕ, ಹಿರಿಮೆದಾದಿ ತ್ವಕ, ಮುಸ್ತ, ಅಗರು, ಶ್ವೇತಚಂದನ, ರಕ್ತಚಂದನ, ಕರ್ಪೂರ, ಜಾತಿ, ಜಕೋಲ, ಮಾಂಸಿ, ದಾತಕಿ, ಗೈರಿಕ, ಮೃಣಾಳ, ಮಿಷಿ, ವೈದೇಹಿ, ಪದ್ಮಕೇಸರ, ಕುಂಕುಮ, ಲಾಕ್ಷ, ಸಮಾಂಗ, ಬೃಹತಿ, ಬಿಲ್ವಪತ್ರ, ಸುರಧೂಮ, ಶೈಲೀಯ, ಸರಳ, ಸ್ಫಿರಿಕ, ಪಲಾಶ, ರಜಣಿ, ದಾರುಹರಿದ್ರ, ಪ್ರಿಯಂಗು, ತೇಜನಿ, ಪದ್ಮಕಾಲೀಯ, ಪುಷ್ಕರ, ಜಯ, ವಿಹಾಗ್ರಿ, ಮಾದನ, ತಿಲತೈಲ. ಮತ್ತು ಇದ್ರೊಳಗ ಡಿಕಾಕ್ಷನ್ ಇರ್ತೈತ್ರಿ, ಎರಿಮೆದದ್ದು, ನಗರೋಧ, ಅಶ್ವತ್ಥ, ಪ್ಲಾಕ್ಷ, ಇದ್ರದೆಲ್ಲ ಡಿಕಾಕ್ಷನ್ ಎಲ್ಲ ಸೇರಿ ಇದನ್ನ ತಯಾರ ಮಾಡ್ಲಾಗ್ತೈತ್ರಿ. ಈಗ ಇದ್ರದ್ದು ರೆಫರೆನ್ಸ್, ಇದ್ರದ್ದು ಉಲ್ಲೇಖ ನಮ್ಗೆ ಎಲ್ಲಿ ನೋಡ್ಲಿಕ್ಕೆ ಸಿಗ್ತೈತೆ ಅಂದ್ರ ಸಹಸ್ರ ಯೋಗ ಒಳಗ ಇದ್ರದ್ದು ಉಲ್ಲೇಖ ಐತ್ರಿ. ಈಗ ಇದ್ರದ್ದು ಇಂಡಿಕೇಶನ್ ಬಗ್ಗೆ ಮಾತಾಡೋಣ. ಯಾವ ಸಮಸ್ಯೆಯನ್ನು ಗುಣಪಡಿಸ್ಲಿಕ್ಕೆ ನಿಮ್ ಡಾಕ್ಟರ್ ನಿಮ್ಗೆ ಇದನ್ನ ಬರ್ದ್ ಕೊಟ್ಟಿರ್ತಾರ, ಇಲ್ಲ ನೀವು ಇದನ್ನ ಉಪಯೋಗ ಮಾಡೋದ್ರಿಂದ ನಿಮ್ಗೆ ಏನ್ ಲಾಭ ಆಗದೈತೆ ಅಂತ ಹೇಳ್ಕೊಡ್ತೇನೆ. ನೋಡ್ರಿ, ನಿಮ್ ಹಲ್ಲುಗಳು ಏನದ ನೋಡ್ರಿ, ಹಲ್ಲಿಗೆ ಹುಳ ಹತ್ತ ಕುಂತೈತೆ ಅಂದ್ರ ಅದ್ರಲ್ಲಿಂತ ನಿಮ್ ಹಲ್ಲಿನ ಇದು ಕಾಪಾಡ್ತೈತಿ. ಇಲ್ಲ ನಿಮ್ಮ ಹಲ್ಲು ಮೇಲೆ ಹೊಲಸು ಕುಂತಿರ್ತೈತಿ ನೋಡ್ರಿ, ಆ ಹೊಲಸನ್ನು ಸ್ವಚ್ಛ ಮಾಡಿ ನಿಮ್ಮ ಹಲ್ಲನ್ನು ಬೆಳ್ಳಗ್ ಮಾಡ್ಲಿಕ್ಕೆ ಕೆಲಸ ಮಾಡ್ತೈತಿ. ಇಲ್ಲ ನಿಮ್ಗ ಹ್ಯಾಲಿಟೋಸಿಸ್ ಸಮಸ್ಯೆ ಐತಂದ್ರ, ನಿಮ್ ಬಾಯಾಗಿಂತ ಕೆಟ್ಟ ನಾತ ದುರ್ಗಂಧ ಬರ್ತೈತಂದ್ರ ಅದನ್ನ ಕಡಿಮೆ ಮಾಡ್ಲಿಕ್ಕೆ ಇದು ಕೆಲಸ ಮಾಡ್ತೈತಿ. ಇಲ್ಲ ನಿಮ್ಗ ಪ್ಯಾರಿಕೊರೋನೈಟಿಸ್ ಸಮಸ್ಯೆ ಆಗೈತಂದ್ರ, ನಿಮ್ಮ ದೌಡಿ ಹಲ್ಲಿರ್ತಾವ ನೋಡ್ರಿ, ಅದ್ರ ಮೇಲೆ ಮಾಂಸ ಬೆಳಿಲಿಕ್ಕೆ ಸ್ಟಾರ್ಟ್ ಆಗ್ತೈತಿ ನೋಡ್ರಿ, ಅದನ್ನ ಇದು ಒಂದ್ ಪ್ರಮಾಣದಾಗ ಕಡಿಮೆ ಮಾಡ್ಲಿಕ್ಕೆ ಕೆಲಸ ಮಾಡ್ತೈತಿ. ಇಲ್ಲ ನಿಮ್ ಒಸಡಿ ಒಳಗ ಇನ್ಫೆಕ್ಷನ್ ಸಂಬಂಧ ಪಸ್ ತುಂಬಿಕೊಂಡು ಅಲ್ಲಿ ಏನ್ರ ಬಾವು ಬಂದೈತಿ, ನೋವಾಗ ಕುಂತೈತಿ ಅಂದ್ರ ಅದನ್ನ ಕಡಿಮೆ ಮಾಡ್ಲಿಕ್ಕೆ ಕೆಲಸ ಮಾಡ್ತೈತಿ. ಇಲ್ಲ ನಿಮ್ಗ ಜಿಂಜಿವೈಟಿಸ್ ಸಮಸ್ಯೆ ಐತಂದ್ರ, ನಿಮ್ ಹಲ್ ನೋಡ್ರಿ ಜುಮ್ 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 ಅಂತೈತಿ ಅಂತಿರಲ್ಲ, ಏನ್ರ ಬಿಸೆತ್ ತಿಂದ್ರ, ತಣ್ಣ ಅಂತಿಂದ್ರ ಹಲ್ ಬಹಳ ಜುಮ್ ಜುಮ್ ಅಂತ ಅಂತಿರಲ್ಲ, ಅದನ್ನೆಲ್ಲ ಕಡಿಮೆ ಮಾಡ್ಲಿಕ್ಕೆ ಕೆಲಸ ಮಾಡ್ತೈತಿ. ಇದು ನಿಮ್ಮ ಹಲ್ಲುಗಳನ್ನು ಸ್ಟ್ರಾಂಗ್ ಮಾಡ್ಲಿಕ್ಕೆ ಕೆಲಸ ಮಾಡ್ತೈತಿ. ನಿಮ್ ಹಲ್ ಏನ್ರ ಬಹಳ ವೀಕ್ ಅದಾವಪ್ಪ, ಬಹಳ ಲೂಸ್ ಅದಾವ, ಅಳಗಾಡ್ತಾವಂದ್ರ ಸೊ ಅದನ್ನ ಕೂಡ ಟೈಟ್ ಮಾಡ್ಲಿಕ್ಕೆ ಇದು ಕೆಲಸ ಮಾಡ್ತೈತಿ. ಇದೇ ರೀತಿ ಬಹಳಷ್ಟು ಬಾಯಿಗೆ ನಿಮ್ಗೆ ಏನೇನ್ ಸಮಸ್ಯೆ ಇರ್ತಾವ ನೋಡ್ರಿ, ಅಲ್ಲಿ ಡಾಕ್ಟರ್ ನಿಮ್ಗೆ ಇದನ್ನ ಬರ್ದು ಕೊಡ್ಬೋದು. ತಮ್ಮ ಕ್ಲಿನಿಕಲ್ ನಾಲೆಜ್ ಪ್ರಕಾರ ಅಲ್ಲಿ ಕೂಡ ನೀವು ಇದನ್ನ ಉಪಯೋಗ ಮಾಡಬಹುದು. ಈಗ ಮಾತಾಡೋಣ ಇದ್ರದ್ದು ಡೋಸೇಜ್ ಬಗ್ಗೆ, ಯಾವ ರೀತಿ ಡಾಕ್ಟರ್ ನಿಮ್ಗೆ ಇದನ್ನ ಉಪಯೋಗ ಮಾಡ್ಲಿಕ್ಕೆ ಹೇಳ್ತಾರಂತ. ಸೊ ಇಲ್ಲಿ ನೋಡ್ರಿ, ನಾನು ನಿಮ್ಗೆ ಅಡಲ್ಟ್ ಡೋಸೇಜ್ ಬಗ್ಗೆ ಮೊದಲೇ ಹೇಳ್ಕೊಡ್ತೇನೆ. ಯಾರು ವಯಸ್ಸು 18ಕಿನ ಮೇಲಿದೆ, ಅವ್ರ ಪುರುಷರಾಗಿರ್ಬೋದು, ಮಹಿಳೆಯವರಾಗಿರ್ಬೋದು, ಅವ್ರು ನೋಡ್ರಿ 5-10 ml ಹಿರಿಮೆದಾದಿ ಆಯಿಲ್ ಏನಿದೆ ಇದನ್ನ ನೀವು ನಿಮ್ ಬಾಯಿ ಒಳಗೆ ಹಾಕೊಂಡು, ನಿಮ್ಮ ಬಾಯಾಗ ಏನಾರ ತ್ರಾಸ ಐತೆ ಅಂದ್ರೆ 5-10 ನಿಮಿಷ ಅದನ್ನ ಬಾಯ ಹಾಕೊಂಡು ಚಂದಾಗ ಅದನ್ನ ಗಾರ್ಗಲ್ ಮಾಡ್ಬೇಕು, ಕುಲ್ಲ ಮಾಡ್ಬೇಕು. ನೀವು ಊಟ ಆದ್ಮೇಲೆ ಬಾಯಾಗ ನೀರ್ ಹಾಕೊಂಡು ಏನ್ ಮುಕ್ಕರಿಸ್ತೀರ ನೋಡ್ರಿ, ಅದೇ ರೀತಿ ಇದನ್ನ 5-10 ml ಬಾಯಿ ಒಳಗೆ ಹಾಕೊಂಡು ಒಂದ್ 5-10 ನಿಮಿಷ ಚಂದಾಗ ಮುಕ್ಕರಿಸ್ಬೇಕ್ರಿ.
ಇಲ್ಲ ಅದಾದ್ಮೇಲೆ ಉಗುಳು ಬಿಡ್ರಿ. ಉಗುಳು ಆದ್ಮೇಲೆ ಮತ್ತೆ ಬಾಯಾಗ ಸ್ವಲ್ಪ ಉಗುರು ಬೆಚ್ಚ ನೀರು ಹಾಕೊಂಡು ಮತ್ತೊಮ್ಮೆ ಅದನ್ನ ಚಂದಾಗ ಮುಕ್ಕುರಿಸಿ ಮತ್ತೆ ಉಗುಳ್ಬೇಕ್ರಿ. ಇಲ್ಲ ನಿಮ್ ಗಂಟಲ್ನಾಗ ಏನಾರ ತ್ರಾಸ ಆಗೈತೆ ಅಂದ್ರೆ 5-10 ml ಹಿರಿಮೆದಾದಿ ಆಯಿಲ್ ನಿಮ್ ಬಾಯಿ ಒಳಗಡೆ ಹಾಕೊಂಡು ನಿಮ್ ಕುತ್ತಿಗೆ ಏನೈತೆ ನೋಡ್ರಿ ಅದನ್ನ ಮ್ಯಾಲ್ ಮಾಡ್ಕೊಂಡು ಚಂದಾಗ ನಿಮ್ ಗಂಟಲ್ ಚುಟ್ಕಿ ಏನಾರ ಆದಾಗ ಹೆಂಗ್ ನೀವು ಮುಕ್ಕುರಿಸ್ತೀವಿ ನೋಡ್ರಿ ನೀರು ಚಂದಾಗ ಅದೇ ರೀತಿ ಇದನ್ನ ಮುಕ್ಕುರಿಸಿ ಉಗುಳು ಬಿಡ್ಬೇಕು. ಉಗುಳಾದ್ಮೇಲೆ ಮತ್ತೊಮ್ಮೆ ಸ್ವಲ್ಪ ಬಿಸಿನೀರು ಹಾಕೊಂಡು ಮತ್ತೊಮ್ಮೆ ಚಂದಾಗ ಅದನ್ನ ಮುಕ್ಕುರಿಸಿ ಹೊರಗೆ ಉಗುಳು ಬಿಡ್ಬೇಕ್ರಿ. ಇದೇ ರೀತಿ ನೀವು ಇದನ್ನ ಎಣ್ಣೆ ದಿನಕ್ಕೆ 1-2 ಹೊತ್ತು ಉಪಯೋಗ ಮಾಡ್ಬೋದು. ಎಷ್ಟು ದಿನದ ಮಟ್ಟ ಇದನ್ನ ನೀವು ಉಪಯೋಗ ಮಾಡ್ಬೋದು ಅಂದ್ರೆ ಅದು ನೋಡ್ರಿ ಡಿಪೆಂಡ್ ಆಗುತ್ತೆ ನಿಮ್ಮ ಟ್ರೀಟಿಂಗ್ ಡಾಕ್ಟರ್ ಮೇಲೆ. ನಿಮ್ಮ ಟ್ರೀಟಿಂಗ್ ಡಾಕ್ಟರ್ ಯಾವಾಗ ನಿಮ್ಗೆ ಹಿಸ್ಟ್ರಿ ತಗೊಂತಾರ, ನಿಮಗೆ ಕ್ಲಿನಿಕಲಿ ಎಕ್ಸಾಮಿನ್ ಮಾಡ್ತಾರ, ಮತ್ತೆ ಯಾವ ಸಮಸ್ಯೆಯನ್ನು ಗುಣಪಡಿಸ್ಲಿಕ್ಕೆ ಅವ್ರು ನಿಮ್ಗೆ ಇದನ್ನ ಆಯಿಲ್ ಬರೆದು ಕೊಡೋ ಅಂತಾರ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅದಕ್ಕೆ ನಿಮ್ಮ ಟ್ರೀಟಿಂಗ್ ಡಾಕ್ಟರ್ ನಿಮ್ಗೆ ಇದನ್ನ ಎಷ್ಟು ದಿನ ಉಪಯೋಗ ಮಾಡ್ಲಿಕ್ಕೆ ಹೇಳಾಕುಂತಾರ ಅಷ್ಟು ದಿನ ನೀವು ಇದ್ರ ಉಪಯೋಗ ಮಾಡ್ಬೋದು. ಈಗ ಮಾತಾಡೋಣ ಇದ್ರ ಸೈಡ್ ಎಫೆಕ್ಟ್ ಬಗ್ಗೆ. ನೀವೇನ್ರ ಈ ಆಯಿಲ್ ಯೂಸ್ ಮಾಡೋ ಅಂತೀರಂದ್ರೆ ನಿಮ್ಗೆ ಏನೇನು ಸೈಡ್ ಎಫೆಕ್ಟ್ ಆಗ್ಬೋದು. ಸೊ ನೋಡ್ರಿ ಇದರಲ್ಲಿ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಆಗಂಗಿಲ್ಲ, ಅದಕ್ಕೆ ನೋ ಸೈಡ್ ಎಫೆಕ್ಟ್ಸ್. ಈಗ ಇದ್ರದ್ದು ಮೂಲ್ಯದ ಬಗ್ಗೆ ಮಾತಾಡ್ಬೇಕಂದ್ರೆ ನೋಡ್ರಿ ಇದು ನಿಮ್ಗೆ 180 ರೂಪಾಯಿದಾಗ 180 ರೂಪೀಸ್ನಾಗ 200 ml ವೈದ್ಯ ರತ್ನಂ ಕಂಪ್ನಿದು ಹಿರಿಮೆದಾದಿ ಆಯಿಲ್ ಸಿಗ್ತೈತ್ರಿ. ನಾನು ನಿಮ್ಗೆ ಮೊದ್ಲೇ ಹೇಳ್ದಂಗ ಇದು ಒಂದು ಕ್ಲಾಸಿಕಲ್ ಆಯುರ್ವೇದಿಕ್ ಮೆಡಿಸಿನ್. ಅದಕ್ಕೆ ಬಹಳಷ್ಟು ಆಯುರ್ವೇದಿಕ್ ಫಾರ್ಮಾಸ್ಯೂಟಿಕಲ್ ಕಂಪ್ನಿ ಅವರು ಇದನ್ನ ತಯಾರು ಮಾಡಿರ್ತಾರ. ನೀವು ಯಾವ್ದಾರ ಕಂಪ್ನಿ ತಗೋಬಹುದು, ಎಲ್ಲದ್ರೊಳಗೂ ಸೇಮ್ ಇಂಗ್ರೀಡಿಯೆಂಟ್ ಇರ್ತೈತಿ, ಸೇಮ್ ಆಕ್ಷನ್ ಇರ್ತೈತ್ರಿ. ಆದ್ರೆ ಬ್ರ್ಯಾಂಡ್ ಟು ಬ್ರ್ಯಾಂಡ್ ಚೇಂಜ್ ಆದ್ರೆ ಇದ್ರ ರೇಟ್ ಜಾಸ್ತಿ ಕೂಡ ಆಗ್ಬೋದು, ಕಡಿಮೆ ಕೂಡ ಆಗ್ಬೋದು. ಈಗ ಮಾತಾಡೋಣ ಇದ್ರದ್ದು ಅವೈಲೇಬಿಲಿಟಿ ಬಗ್ಗೆ. ನೋಡ್ರಿ ನಿಮ್ ಕಡೆ ನಿಮ್ ಡಾಕ್ಟರ್ ಬರೆದು ಕೊಟ್ಟಂತಹ ಪ್ರಿಸ್ಕ್ರಿಪ್ಷನ್ ಇತ್ತಂದ್ರೆ ಇದನ್ನ ನೀವು ನಿಮ್ಮ ಹತ್ರ ಇರೋ ಆಯುರ್ವೇದಿಕ್ ಮೆಡಿಕಲ್ ಸ್ಟೋರ್, ಆಯುರ್ವೇದಿಕ್ ಫಾರ್ಮಸಿದಾಗ ಬಹಳ ಸುಲಭ ರೀತಿಯಿಂದ ಖರೀದಿ ಮಾಡಬಹುದು ಅನ್ಕೊಂತೀನಿ. ವಿಡಿಯೋದಾಗ ನಾ ಏನ್ ಮಾಹಿತಿ ನಿಮ್ಮೆಲ್ಲರ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ ಎಲ್ಲ ನಿಮ್ಗೆ ಬಹಳ ಒಳ್ಳೆ ರೀತಿಯಿಂದ ಅರ್ಥ ಆಗಿರಬೇಕು. ನೀವು ಮುಂದೆ ಕೂಡ ಇದೇ ರೀತಿ ಮೆಡಿಸಿನ್ ರಿವ್ಯೂಸ್ ನೋಡ್ಬೇಕಂದ್ರ ಚಾನಲ್ ಅನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ಬಾಜುವಲ್ಲಿ ಸಬ್ಸ್ಕ್ರೈಬ್ ಬಟನ್ ಕಾಣತೈತೆ ನೋಡ್ರಿ, ಅದನ್ನ ಒತ್ತಿಗೆ ಬಿಡ್ರಿ. ಅದನ್ನ ಒತ್ತಿಕಿದ್ರೆ ನಮ್ಮ ಮುಂದೆ ಹಾಕೋ ಎಲ್ಲಾ ವಿಡಿಯೋ ನಿಮ್ಗೆ ಬೇಗ ಬೇಗ ತಲುಪ್ತಾವು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅಂದ್ರೆ ಲೈಕ್ ಬಟನ್ ನ ಪ್ರೆಸ್ ಮಾಡಿ, ಮತ್ತೆ ಈ ವಿಡಿಯೋ ಆದಷ್ಟು ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ. ಇಲ್ಲ ಯಾರಿಗೆ ಈ ವಿಡಿಯೋ ಅವಶ್ಯಕತೆ ಇದೆ ಅವ್ರ ಜೊತೆ ಕೂಡ ನೀವು ಇದನ್ನ ಶೇರ್ ಮಾಡಬಹುದು. ವಿಡಿಯೋ ನೋಡಾದ್ಮೇಲೆ ಕೂಡ ನಿಮ್ಮ ಮನಸ್ಸಿನಾಗ ಏನಾರ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ, ನಾ ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ. ನಾ ಪ್ರತಿ ವಿಡಿಯೋದಲ್ಲೂ ಹೇಳ್ದಂಗ ಯಾವ್ದು ಮೆಡಿಸಿನ್ಸ್ ಡಾಕ್ಟರ್ ಕನ್ಸಲ್ಟೇಷನ್ ಇರ್ಲಾರ್ದ ತಗೊಳಕ್ ಹೋಗ್ಬಿಡ್ರಿ. ಮೆಡಿಸಿನ್ಸ್ ಯಾವಾಗ್ಲೂ ಡಾಕ್ಟರ್ ಸೂಪರ್ವಿಷನ್ ನಾಗ ತಗೋಬೇಕು. ಈ ವಿಡಿಯೋ ಇನ್ಫಾರ್ಮೇಶನ್ಗೋಸ್ಕರ ಮಾಡಿದ್ದೀನಿ. ಸಿಗೋಣ ತಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋದಾಗ ಒಂದು ಹೊಸ ವಿಷಯ ಜೊತೆಗೆ. ಟಿಲ್ ದೆನ್ ಟೇಕ್ ಕೇರ್. ಧನ್ಯವಾದಗಳು.